ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅಂದ್ರೆ ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇರೋದು, ಆದ್ರೆ ಒಂದು ಹನಿ ಎಣ್ಣೆನೂ ಬಳಸದೆ ಯಾವ ರೀತಿ ಈರುಳ್ಳಿ ಫ್ರೈ ಮಾಡಬಹುದು ಅಂತ ಹೇಳಿ ಕೊಡ್ತಾ ಇರೋದು. ಅಂದ್ರೆ ಫ್ರೈಡ್ ಆನಿಯನ್ ಅಂತ ಇವಾಗೆಲ್ಲ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ, ಅದು ಪ್ಯಾಕೆಟ್ ಅಲ್ಲೆಲ್ಲ ಫ್ರೈಡ್ ಆನಿಯನ್ ಅಂತ. ಮೇನ್ ಆಗಿ ಬಿರಿಯಾನಿ ಮಾಡುವಾಗೆಲ್ಲ ಸೂಪರ್ ಆಗಿ ಅದು ಬೇಕಾಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಾನು ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ಮೊದಲು ಕಟ್ ಮಾಡಬೇಕು. ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಬೇಕು. ಕಟ್ ಮಾಡುವಾಗ ಒಂದೇ ಅಳತೆಯಲ್ಲಿ ಇದನ್ನ ಕಟ್ ಮಾಡಬೇಕು. ಆದಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಬೇಕು ಉದ್ದಕ್ಕೆ. ನಾನಿಲ್ಲಿ 3 ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ರೀತಿ ಮಾಡಬೇಕು. ಇನ್ನು ಇದನ್ನ ಈ ರೀತಿ ಸ್ವಲ್ಪ ಹುಡಿ ಮಾಡ್ಕೊಳ್ಳಿ. ಅಂದ್ರೆ ಅದು ಸಪರೇಟ್ ಆಗಬೇಕು, ಫುಲ್ ಆಗಿ ಪೀಸ್ ಪೀಸ್ ಆಗಿ ಸಿಗ್ಬೇಕು. ಆ ರೀತಿ ನಾವು ಮಾಡಬೇಕು. ಕೈಯಲ್ಲೇ ಈ ರೀತಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿದ್ರಾಯ್ತು. ನೋಡಿ, ಇವಾಗ ಎಲ್ಲ ರೆಡಿ ಆಗಿದೆ. ಇನ್ನೇನ್ ಮಾಡ್ಬೇಕಂದ್ರೆ ಇದರಲ್ಲಿ ತೇವಾಂಶ ಇರುತ್ತೆ ಅಲ್ವಾ, ನೀರು ತರ ಬರುತ್ತೆ ಅಲ್ವಾ, ಅದನ್ನ ತೆಗಿಬೇಕು. ಒಂದು ಕಾಟನ್ ಬಟ್ಟೆ ಉಪಯೋಗಿಸ್ಕೊಂಡು ಇದನ್ನ ಈ ರೀತಿ ಫುಲ್ ಆಗಿ ಪ್ರೆಸ್ ಮಾಡಿದ್ರೆ ಫುಲ್ ಆಗಿ ಅದರಲ್ಲಿರುವ ಎಕ್ಸ್ಟ್ರಾ ನೀರು ಅಂದ್ರೆ ತೇವಾಂಶ ಎಲ್ಲ ಹೋಗ್ಬೋದು. ನೋಡಿ, ಈ ರೀತಿ ಬಟ್ಟೆ ಉಪಯೋಗಿಸ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಫುಲ್ ಆಗಿ ಸ್ವಲ್ಪನೂ ಇರಬಾರ್ದು, ಕರೆಕ್ಟ್ ಆಗಿ ಫುಲ್ ಬಿಟ್ಟು ಬಿಟ್ಟು ಓಪನ್ ಮಾಡಿಬಿಟ್ಟು ಇದನ್ನ ತೆಗಿಬೇಕು. ನೋಡಿ, ಇವಾಗ ಫ್ರೈ ಮಾಡೋದಿಕ್ಕಿರೋ ಈರುಳ್ಳಿ ಇವಾಗ ರೆಡಿ ಆಗಿದೆ. ಈ ರೀತಿ ಇದೆ. ನೋಡಿ, ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡ್ತೀನಿ. ನೋಡಿ, ನಾನಿಲ್ಲಿ ಇವಾಗ ಕಬ್ಬಿಣದ ಕಾವಲಿ ಪ್ಯಾನ್ ಉಪಯೋಗಿಸ್ತಾ ಇರೋದು. ಆದ್ರೆ ನೀವು ಇಲ್ಲಿ ನಾನ್ ಸ್ಟಿಕ್ ಉಪಯೋಗಿಸೋದು ಒಳ್ಳೇದು. ಯಾಕಂದ್ರೆ ನಾನಿಲ್ಲಿ ಮಿಕ್ಸ್ ಮಾಡೋದಿಕ್ಕೆ ಮೊದಲು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಂದು ಸ್ವಲ್ಪ ಸಣ್ಣ ಪ್ಯಾನ್, ನಾನು ಜಾಸ್ತಿ ಈ ರೀತಿಯ ಪಾತ್ರೆ ಉಪಯೋಗಿಸೋದ್ರಿಂದ, ನಾನ್ ಸ್ಟಿಕ್ ಸ್ವಲ್ಪ ಕಡಿಮೆ ಉಪಯೋಗಿಸೋದ್ರಿಂದ ಪ್ಯಾನ್ ಮಾತ್ರ ನಾನಿಲ್ಲಿ ಉಪಯೋಗಿಸೋದು. ನೋಡಿ, ನೀವು ಉಪಯೋಗಿಸಿದ್ರೆ ನಾನ್ ಸ್ಟಿಕ್ ಅಲ್ಲೇ ಉಪಯೋಗಿಸ್ಕೊಳ್ಳಿ, ಅದು ತುಂಬಾ ಸುಲಭ ಆಗುತ್ತೆ. ನಾನು ಆಮೇಲೆ ಇದನ್ನ ಚೇಂಜ್ ಮಾಡ್ತೀನಿ. ಮೊದಲು ನಾನು ಕಡಾಯಿ ಬಿಸಿ ಮಾಡಿಬಿಟ್ಟು ಮೊದಲು ಸ್ವಲ್ಪ ಬಿಸಿ ಆಗುವಷ್ಟು ಹೊತ್ತು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದು ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡಬೇಕು. ನೋಡಿ, ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ, ಇದ್ರಲ್ಲಾದ್ರೆ ನಂಗೆ ಕರೆಕ್ಟ್ ಆಗಿ ಅದನ್ನ ಫುಲ್ ಆಗಿ ಮಗುಚಿದಿಕ್ಕಾಗುತ್ತೆ. ಸಣ್ಣ ಪ್ಯಾನ್ ಆದ್ರೆ ನಮಗೆ ಈ ರೀತಿ ಮಾಡೋದಿಕ್ಕೆ ಮಿಕ್ಸ್ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಇನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಈ ರೀತಿ ಫ್ರೈ ಮಾಡಬೇಕು. ನೋಡಿ, ನಿಧಾನಕ್ಕೆ ಆಗುವಂತ ಕೆಲಸ ಇದು. ನಿಧಾನಕ್ಕೆ ಈ ರೀತಿ ಫ್ರೈ ಮಾಡಿದ್ರಾಯ್ತು. ಫುಲ್ ಆಗಿ ಈ ರೀತಿ ಮಾಡ್ಬೇಕು. ನೋಡಿ, ಇದರಲ್ಲಿ ಕರೆಕ್ಟ್ ಆಗಿ ಆಗುತ್ತೆ. ಆಮೇಲೆ ನಾನು ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಎಣ್ಣೆ ಹಾಕದೆ ಈ ಕಬ್ಬಿಣದ ಕಾವಲಿಯಲ್ಲಿ ಮಾಡೋದಿಕ್ಕೆ ಆಗಲ್ಲ, ಅದಕ್ಕೋಸ್ಕರ. ನೋಡಿ, 10 ನಿಮಿಷ ನಾನು ಇದನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿ ಬಂದಿದೆ. ಇವಾಗ ನೋಡಿ, ಈ ರೀತಿ ಇದೆ. ನೋಡಿ, ಸ್ವಲ್ಪ ತಳ ಹಿಡಿಯುತ್ತದೆ ಇದರಲ್ಲಿ ಮಾಡುವಾಗ, ಅದ ಕಾರಣ ನಾನು ಆಮೇಲೆ ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ನೀವು ನಾನ್ ಸ್ಟಿಕ್ ಅಲ್ಲೇ ಮೊದ್ಲಿನಲ್ಲೇ ಅದೇ ಉಪಯೋಗಿಸ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿ ಇವಾಗ ಇನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟು 10 ನಿಮಿಷ ಇದನ್ನ ರೆಸ್ಟ್ ಮಾಡೋದಿಕ್ಕೆ ಇಡ್ತೀನಿ. ಮುಚ್ಚಬಾರ್ದು, ಹಾಗೆ ಬಿಟ್ಬಿಡಿ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಕಬ್ಬಿಣ ಕಾವಲಿ ಆದ ಕಾರಣ ಇದು ಚೆನ್ನಾಗಿ ಬಿಸಿ ಇರುತ್ತೆ, ಆದ ಕಾರಣ ನೋಡಿ ಈ ರೀತಿ ಬಂದಿದೆ ನಮಗೆ. ಇನ್ನು ನಾನು ಇದನ್ನ ನಾನ್ ಸ್ಟಿಕ್ಗೆ ಹಾಕ್ತಾ ಇದ್ದೀನಿ ಪ್ಯಾನ್ ಅಲ್ಲಿ. ಪ್ಯಾನ್ ಬಿಸಿ ಮಾಡಿಬಿಟ್ಟು ಇದನ್ನ ಈ ರೀತಿ ಮಾಡ್ತೀನಿ. ನೀವು ಇಲ್ಲಾಂದ್ರೆ ಅದರಲ್ಲೇ ಪುನಃ ಸ್ಟವ್ ಆನ್ ಮಾಡ್ಕೊಂಡ್ರೆ ಆಯ್ತು. 10 ನಿಮಿಷ ಫ್ರೈ ಮಾಡಬೇಕು, 10 ನಿಮಿಷ ರೆಸ್ಟ್ ಮಾಡಬೇಕು. ಅವಾಗ ಅದರಲ್ಲಿರುವ ತೇವಾಂಶ ಎಲ್ಲ ಕಡಿಮೆ ಆಗುತ್ತೆ. ಅದೇ ರೀತಿ ಇಟ್ರೆ ಇನ್ನು ಇದನ್ನ ಪುನಃ ಅದೇ ರೀತಿ ಫ್ರೈ ಮಾಡಬೇಕು. ಲೋ ಫ್ಲೇಮ್ ಅಲ್ಲೇ ಇಟ್ಟು ಪುನಃ 10 ನಿಮಿಷ ನಾನು ಈ ಪ್ಯಾನ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ. ನೋಡಿ, ಸ್ವಲ್ಪನೂ ಎಣ್ಣೆ ನಾವಿಲ್ಲಿ ಬಳಸಿಲ್ಲ ಇದಕ್ಕೆ. ನೋಡಿ, ಕರೆಕ್ಟ್ ಆಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬಂದಿ. ನೋಡಿ, ಇವಾಗ 10 ನಿಮಿಷ ಫ್ರೈ ಮಾಡುವಾಗ ಇವಾಗ ಇಷ್ಟು ಫ್ರೈ ಆಗಿದೆ, ನಮಗೆ ಫ್ರೈ ಆಗಿ ಸಿಕ್ಕಿದೆ. ಎಲ್ಲ ಕೂಡ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದ್ರೆ ಕೆಲವೊಂದು ಸ್ವಲ್ಪ ಸ್ವಲ್ಪ ದಪ್ಪ ಇರುವ ಪೀಸ್ ಆದ್ರೆ ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ. ಅದ ಕಾರಣ ಅದನ್ನೆಲ್ಲ ಕರೆಕ್ಟ್ ಸಪ್ರೇಟ್ ಮಾಡಿಕೊಂಡು ಪುನಃ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಪುನಃ ಅದನ್ನ ಅದೇ ಈ ರೀತಿ ರೆಸ್ಟ್ ಮಾಡೋದಿಕ್ಕೆ ಇಡಬೇಕು. ಆವಾಗ ಬಿಸಿ ತಾಗ್ಬಿಟ್ಟು ಅದೇ ಚೆನ್ನಾಗಿ ಫ್ರೈ ಆಗುತ್ತೆ ಅದು. ನೋಡಿ, ಇಲ್ಲಿ ಪುನಃ ಈ ರೀತಿ ಇದೆ. ನಮ್ಮ ಎಣ್ಣೆ ಬಳಸದೆ ಮಾಡಿರುವಂತಹ ಫ್ರೈಡ್ ಆನಿಯನ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಇದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಟು ನಮಗೆ ಸ್ಟೋರ್ ಮಾಡ್ಬೋದು. ನೋಡಿ, ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ನಮಗೆ ಇವಾಗ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಈ ರೀತಿ. ಇದನ್ನ ಸ್ಟೋರ್ ಮಾಡಿಡ್ಬೋದು. ನಮಗೆ ಈ ರೀತಿ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಡ್ಬೋದು. ಮೇನ್ ಆಗಿ ಬಿರಿಯಾನಿ ಮಾಡುವಾಗ, ನೂಡಲ್ಸ್ ಅಥವಾ ಯಾವುದೇ ಪಲ್ಯ ಮಾಡುವಾಗಲೂ ಇದನ್ನ ಉಪಯೋಗಿಸ್ಬೋದು. ನಮಗೆ ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.